ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಂದ್ರೆ ಇವತ್ತು ಸ್ವಲ್ಪ ಬೇರೆ ಥರ ಅಂತಂದ್ರೆ ಅಡುಗೆ ಬಗ್ಗೆ ಹೇಳಕತ್ತೀನಿ. ಇವತ್ತು ಸ್ಪೆಷಲ್ ಚಟ್ನಿ ಎಲ್ಲರಿಗೂ ಇಷ್ಟ ಆಯ್ತು. ನನ್ನ ಮಕ್ಕಳಿಗಂತೂ ಫೇವ್ರೇಟ. ಯಾರ್ಯಾರು ಏನು ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ, ಕರಿಬೇವು ತಿನ್ನಲ್ಲ, ಸಾಸಿವೆ ತಿನ್ನಲ್ಲ, ಜೀರಿಗೆ ತಿನ್ನಲ್ಲ, ಅಮ್ಮ ಅದು ಬೇಳೆಗಳು ತಿನ್ನಲ್ಲ ಅಂತ ಯಾರ್ಯಾರು ಅಂತಾರಲ್ಲ, ಅಂಥವ್ರಿಗೆಲ್ಲ ಏನೂ ಅನ್ನಲ್ಲ, ಬಾಯಿ ಮುಚ್ಕೊಂಡು ತಿಂತಾರ. ಎಷ್ಟು ಇಷ್ಟಪಡ್ತಾರಂದ್ರೆ ಅಷ್ಟು ಇಷ್ಟಪಟ್ಟು ತಿಂತಾರೆ. ಮನೆಗೆ ಎಲ್ಲರೂ ಮಾಡಿ 15 ದಿವಸ ಇಟ್ಕೋಬೋದು. ನೀವು 15 ದಿವಸ, 1 ತಿಂಗಳು ಎಷ್ಟು ಬೇಕಾದ್ರೂ ಇಟ್ಕೋಬೋದು. ಹಂಗೆ ನಾ ಮಾಡಿ ತೋರಿಸ್ತೀನಿ ನಿಮ್ಗೆ. ಬರೀ ಮಾಡಮು. ಇದ್ರಾಗ ಗೋಧಿ ಹಿಟ್ಟ, ಅರಿಶಿನ, ಖಾರ ಅಂದ್ರೆ ಖಾರ ಪುಡಿ, ಉಪ್ಪು, ಜೀರಿಗೆ, ಆಮೇಲೆ ಇನ್ನೊಂದು ಏನಂದ್ರೆ ಅಜ್ವಾಯಿನ, ಇಷ್ಟೆಲ್ಲ ಹಾಕಿನಿ. ಇದಕ್ಕೆ ಇಷ್ಟು ಹಾಕಿದ್ಮೇಲೆ ಇದು ಸತ್ತು ಪೌಡ್ರ್ ಅಂತಾರೆ ಇದಕ್ಕೆ. ಅಂದ್ರೆ ಹುರುಗಡ್ಲೆ ಪೌಡ್ರ್. ಇದು ಹುರುಗಡ್ಲೆ ಚಿತ್ರ ಅದ ನೋಡ್ರಿ ಮೇಲೆ, ಹುರುಗಡ್ಲೆ ಪೌಡ್ರು. ಇದು ಭಾಳ ಹೆಲ್ದಿ ಅಂಥೇಳಿ ಇದು ಒಂದು ಸ್ವಲ್ಪ ಮೇಲೆ ಹುರುಗಡ್ಲೆ ಪೌಡ್ರು ಹಾಕ್ಕೊಂಡಿನಿ ಇದ್ರಾಗ. ಆಮೇಲೆ ಇದು ಗ್ರೀನ್ ಪೀಸ್, ಅದರ ಸ್ವಲ್ಪ ಇಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿನಿ. ಆಮೇಲೆ ಸ್ವಲ್ಪ ಜೀರಿಗೆ ಇದ್ರಾಗೂ ಹಾಕ್ತೀನಿ. ಸೊ ಇದು ಗ್ರೈಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಕಲಿಸ್ತೀನಿ. ಪರಾಟ ಮಾಡಬೇಕಿದು. ಚಟ್ನಿಗಿಂತ ಮೊದಲ ಪರಾಟ ತೋರಿಸ್ಕೊತೀನಿ. ಯಾಕಂದ್ರೆ ಮಟ್ರ್ ಇದ್ದು ಅಂದ್ರೆ ಮನ್ಯಾಗ ಈ ಥರ ಮಾಡ್ಬೋದು. ಗ್ರೀನ್ ಪೀಸ್ ಇದ್ದು ಅಂದ್ರೆ ಇದೇ ಅಂತಲ್ಲ, ಎಲ್ಲ ತರಕಾರಿ ಹಾಕಿನೂ ಈ ಥರ ಮಾಡ್ಬೋದು. ಯಾವ ಮಕ್ಕಳು ತಿನ್ನಲ್ಲ ಅದು ಅಂಥವ್ರಿಗೆ ಇದು ಬೆಸ್ಟ್ ಮೆಥಡ್. ಇದು ಗೊತ್ತೂ ಆಗೋಲ್ಲ ಅವರಿಗೆ. ಸೊ ನನ್ನ ಮಕ್ಕಳಿಗೆ ಅಂತೂ ತುಂಬ ಈಸಿ ಆಯ್ತಿದ್ದು. ಅವರು ಏನೂ ತಿನ್ನಲ್ಲ. ಅವರು ಮನ್ಯಾಗ ಏನೇನು ತರಕಾರಿ ಅದ ಎಲ್ಲ ಹಾಕಿ ಇದೇ ಥರ ಪರಾಟ ಮಾಡಿ ಕಟ್ತೀನಿ. ಅಂದರೆ ಟೆನ್ಷನ್ ಫ್ರೀ. ಬೆಳಗ್ಗೆ ಅವ್ರಿಗೆ ಟಿಫನ್ ಕಟ್ಟಬೇಕಾದ್ರೆ ಏನಾದರೂ ಒಂದು ಮಾಡಿ ಕಟ್ಟಬೇಕಲ್ಲಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ಳೋದ್ಕಿಂತ ಯಾವ ತರಕಾರಿ ಅದ ಅದು ಚಂದ ಗ್ರೈಂಡ್ ಮಾಡಿ ಈ ಥರ ಹಿಟ್ಟನ್ನ ಕಲಸಿ ಮಾಡಿ ಕಳಿಸ್ಬಿಡ್ತೀನಿ. ಭಾಳ ಇಷ್ಟಪಟ್ಟು ತಿಂದು ಬರ್ತಾರೆ ಅವರು. ಇನ್ನೊಂದು ಏನಂದ್ರೆ ಪ್ರೊಫೆಷ್ನಲ್ ಕುಕ್ಕಿಂಗ್ ಚಾನಲ್ ಥರ ಇಲ್ಲ ಇದು. ನನ್ನ ಸ್ಟೈಲಲ್ಲೇ ಹೇಳೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ. ಎಲ್ಲನೂ ವಾಯ್ಸ್ ಓವರ್ ಮಾಡಬೇಕಾಯ್ತು. ಯಾಕಂದರೆ ಹಿಂದಿನ ಬ್ಯಾಕ್ಗ್ರೌಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬ ಇತ್ತು. ಹಾಗಾಗಿ ನಾನು ಹಂಗೆ ಮಾಡ್ಲಾಗತ್ತೀನಿ. ಇಷ್ಟು ಟೊಮೆಟೊ ತೊಗೊಂಡಿನಿ ನೋಡಿರಿ. ಇದು ಇದ್ರಾಗ ಇಷ್ಟು ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಮಾಡಿರ್ತೀನಿ. ಇಷ್ಟು ಟೊಮೆಟೊ ತೊಳೆದಿಟ್ಕೊಂಡಿನಿ. ಇಷ್ಟದು ಈಗ ಚಟ್ನಿ ಮಾಡಮು. ಚಟ್ನಿ ಭಾಳ ಚಂದ ಆಗ್ತದೆ. ಸೊ ಬರ್ರಿ ಮಾಡೋಣ. ಇಷ್ಟು ಟೊಮೆಟೊ ಸರಿಯಾಗಿ ತೊಳ್ಕೊಂಡು ಇಟ್ಕೊಂಡು, ಅಷ್ಟು ಟೊಮೆಟೊಗೆ ಇಷ್ಟು ಉಳ್ಳಾಗಡ್ಡಿ ಬೇಕು ನೋಡಿರಿ. ಇಷ್ಟನ್ನು ಕಟ್ ಮಾಡಿಕೊಂಡು ಇದು ಮಾಡೋಣ. ಈಗ ಇದು ಕಡಾಯಿ ಇಟ್ಟಿನಲ್ಲ, ಈ ಕಡಾಯಿದಾಗ ಎಣ್ಣೆ ಹಾಕ್ಕೊಂಡು, ಎಣ್ಣೆನೇ ಭಾಳ ಬೇಕಾಗ್ತದೆ ಈಗ. ಯಾಕಂದ್ರೆ ಇದ್ರಾಗ ಎಕ್ಸ್ಟ್ರಾ ನಾವೇನು ಪ್ರಿಸರ್ವೇಟಿವ್ ಹಾಕಿರಲ್ಲ. ಹಾಗಾಗಿ ನ್ಯಾಚುರಲ್ ಪ್ರಿಸರ್ವೇಟಿವ್ ಎಣ್ಣೆ ಮತ್ತು ಉಪ್ಪು ಅಂತಾರೆ. ಹಾಗಾಗಿ ಇದು ಹಾಕ್ಕೊಂಡು ಚಂದ ಹುರಿಬೇಕು. ಆಜು ಬಾಜು ಏನಾರ ಕಂಡ್ರೂ ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ಕಿಚನ್ ಭಾಳ ಸಣ್ಣದ ಸ್ಲ್ಯಾಬ. ಹಾಗಾಗಿ ನಾನು ಎಷ್ಟೇ ಅಡ್ಜಸ್ಟ್ ಮಾಡ್ಬೇಕಂದ್ರೂ ಸ್ವಲ್ಪ ಏನಾದರೂ ಕಾಣಿಸ್ತಾವೆ ನಿಮ್ಗೆ. ಸೊ ಹಾಗಾಗಿ ಉಳ್ಳಾಗಡ್ಡಿ ಕಾಣಿಸ್ತಾವೆ ನಿಮಗಲ್ಲಿ. ಉಳ್ಳಾಗಡ್ಡಿ ಈಗ ಅದ್ರಾಗ ಹಾಕ್ತೀನಿ. ಈಗ ಹಾಕಿ ಚಲೋ ಕರ್ಕೋಬೇಕು. ಅದಕ್ಕೆ ಚಂದ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರಿಬೇಕು ಅವಕ್ಕೆ. ಉಳ್ಳಾಗಡ್ಡಿ ಚಲೋ ಹುರ್ಕೋಬೇಕು. ಹುರಿತಾವೆಲ್ಲ ಪದರೆಲ್ಲ ಬಿಸ್ತಾವೆ ನೋಡ್ರಿ. ಈ ಥರ ಹಾಗೆಲ್ಲ ಬಿಚ್ಚೋದು ಅಂದ್ರೆ ಏನಾಗ್ತದೆ, ಚಂದ ಹುರಿತಾವೆ ಅವು. ಯಾವುದೂ ಹಸಿ ಉಳಿಯಲ್ಲ. ಹಂಗೆ ಇದು ಮಾಡ್ಕೋತ ಹುರಿಬೇಕು. ಆಮೇಲೆ ಇದು ಹುರಿಯೋತನ ಆ ಕಡೆ ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ಬೇಗ ಬೇಗ ಆಗಿ ಹೋಗ್ತದೆ. ಉಳ್ಳಾಗಡ್ಡಿ ಚಂದ ಹುರಿದ್ಮೇಲೆ ಇಷ್ಟು ಇದು ಕಡಲೆಬೇಳೆ ನೋಡ್ರಿ, ಬಟ್ಟೆಗೆ ಹಾಕ್ಕೊಂಡು ಒರೆಸಿಟ್ಕೊಂಡಿನ ಚಂದ ಕ್ಲೀನಾಗಿ. ಯಾಕಂದ್ರೆ ಮಾರ್ಕೆಟ್ಲಿಂದ ಬಂದೀವಿ, ಹಾಗೆ ಹಾಕಲ್ಲ ನಾನು. ಬಟ್ಟಿಲಿಂದ ಚಲೋ ಒರೆಸಿ ಆಮೇಲೆ ಇದ್ರಾಗ ಹಾಕ್ಲಾಗತ್ತೀನಿ. ಸೊ ಹಾಗಾಗಿ ಉಳ್ಳಾಗಡ್ಡಿ ಜೊತೆ ಯಾವುದನ್ನು ಸ್ವಲ್ಪ ಹುರಿತಾವ ಅವನು ಚಂದ. ಈ ಥರ ಹುರ್ಕೋಬೇಕು.
ಇಷ್ಟಾದ್ಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನು ಚಂದ ಪೂರಾ ಮೆತ್ತಗಾಗಂಗೆ ಹುರ್ಕೋಬೇಕು ಸಾಫ್ಟಾಗಿ. ಉಳ್ಳಾಗಡ್ಡಿ ಮೊದಲು ಹಾಕಿರ್ತೀವಲ್ಲ ಅದು ಚಲೋ ಹಸಿ ವಾಸನೆ ಎಲ್ಲ ಹೋಗಂಗೆ ಹುರ್ಕೊಂಡಿರ್ಬೇಕು. ಅದಾದಮೇಲೆ ಕಡಲೆಬೇಳೆ ಹಾಕ್ಕೋಬೇಕು. ಕಡಲೆಬೇಳೆನೂ ಸ್ವಲ್ಪ ಹುರ್ಕೋಬೇಕು ಚಂದ. ಅದಾದಮೇಲೆ ಟೊಮೆಟೊ ಹಾಕ್ಕೊಳತ್ತೀನಿ ನೋಡಿರಿ. ಇವನು ಚಲೋ ಮೆತ್ತಗಾಗತನ ಹುರ್ಕೋಬೇಕು ನಾವು. ಇನ್ನೊಂದು ಏನಂದ್ರೆ ಬೆಳ್ಳುಳ್ಳಿ ಹಾಕೋದು ತೋರಿಸಿಲ್ಲ ನಾ ಇದ್ರಾಗ. ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ, ಬೇರೆ ಇದು ಮಾಡ್ಕೊಂಡಿಲ್ಲ ಹಂಗೆ. ಬಟ್ ನೀವು ಬೆಳ್ಳುಳ್ಳಿ ಹಾಕೋರಿ ಇನ್ನೂ ಚಂದ ಆಗ್ತದೆ ಟೇಸ್ಟ್. ತಿನ್ನೋರಿದ್ದರೆ ಬೆಳ್ಳುಳ್ಳಿ ಹಾಕೋರಿ, ತಿನ್ನೋರು ಇರಲಿಲ್ಲ ಅಂದರೆ ನಾನು ಥರನೇ ಮಾಡಿ ಆಮೇಲೆ ಹಿಂಗಿಂದು ಒಗ್ಗರಣೆನೂ ಕೊಡ್ಬೋದು ಅದಕ್ಕೆ. ಸೊ ಒಗ್ಗರಣೆ ಅಂತಲ್ಲ, ನಾನು ಇದರಲ್ಲೇ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೆ ಹುರಿಯುವಾಗ. ಸೊ ಹಂಗೆ ನೀವು ಮಾಡಂಗಿದ್ರೆ ಮಾಡಿರಿ. ಹುರ್ಕೋತಾನೆ ಲಾಸ್ಟಿಗೆ ಒಂದು ಏನು ಹಾಕ್ಬೇಕಂದ್ರೆ ಕರಿಬೇವು ನೋಡಿರಿ. ಕರಿಬೇವು ಚಲೋ ತೊಳೆದಿಟ್ಕೊಂಡು ಇಟ್ಟಿದ್ದೆ ನಾ ಸೈಡಿಗೆ. ನೀವು ಎಷ್ಟು ಬೇಕೋ ಅಷ್ಟು ಕರಿಬೇವು ಹಾಕ್ಬೋದು, ಗೊತ್ತೂ ಆಗಲ್ಲ, ಆಮೇಲೆ ಹೆಲ್ದಿನೂ ಇರ್ತದೆ. ಮಕ್ಕಳು ಹಾಗೆ ತಿನ್ನೋ ಅಂದರೆ ಯಾವುದ್ರಾಗೂ ಕರಿಬೇವು ತಿನ್ನಲ್ಲ, ಎಲ್ಲದ್ರಾಗ ಆರಿಸಿಡ್ತಾರೆ. ಸಾಂಬಾರ ಪಲ್ಯ ಏನಾರ ಮಾಡಿರಿ ಅದು ಆರಿಸಿ ಹೊರಗೆ ತೆಗಿತಾರೆ ಅವರು. ಆದ್ರೆ ಹಿಂಗೆ ಹಾಕಿದ್ರೆ ಹೊಟ್ಟೆಗೂ ಹೋಗ್ತದೆ ಅವರಿಗೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಜಾಸ್ತಿ ಹಿಂಗೆ ಹಾಕ್ತೀನಿ ಇದ್ರಾಗ ಎಲ್ಲ. ಸೊ ಇದ್ರಾಗ ಗ್ರೈಂಡಾಗಿ ಹೋಗ್ತದೆ. ಆಮೇಲೆ ಚಲೋ ಹುರಿಬೇಕು. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಚಲೋ ಹುರಿದು ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗೆ ಮಾಡ್ಬೇಕು ಅದಕ್ಕೆ. ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಜಾರ್ನಾಗ ಹಾಕ್ಕೋಬೇಕು. ಅದ್ರಾಗ ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಸ್ವಾದಿಗೆ. ಜೀರಿಗೆ, ಖಾರ ಪುಡಿ, ಖಾರನೂ ಅಷ್ಟೇ ನಿಮ್ಮ ಮನ್ಯಾಗ ಕಡಿಮೆ ತಿಂತಿದ್ರಂದ್ರೆ ಕಡಿಮೆ ಹಾಕೋರಿ, ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕೋರಿ. ಎಷ್ಟು ಬೇಕಷ್ಟು ಹಾಕೋಬೋದು. ಆಮೇಲೆ ಅದಿಷ್ಟಕ್ಕೂ ಸೇರಿ ನಾನು ಇಷ್ಟು ಹುಣಸೆ ಹಣ್ಣು ಹಾಕೀನಿ. ಮಿಕ್ಸರ್ನಾಗ ಇದನ್ನೂ ಹಾಕ್ಬಿಡ್ತೀನಿ ಅದ್ರ ಜೊತೆಗೆ. ಅದಿಷ್ಟು ಹಾಕಿ ಆಮೇಲೆ ಸಾಲ್ಟು, ಉಪ್ಪನ್ನು ತೋರಿಸಿಲ್ಲ ನಾನು ಹಾಕೋದು, ಉಪ್ಪು ಹಾಕೀನಿ. ಆಮೇಲೆ ಇನ್ನೊಂದೇನೆಂದರೆ ಇದು ಬೆಲ್ಲ ನೋಡ್ರಿ, ಇದು ಬೆಲ್ಲದ ಪುಡಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತದೆ, ಯಾಕಂದ್ರೆ ಜಾಸ್ತಿ ಹುಳಿ ಆದ್ರೂ ಇದಾಗಲ್ಲ. ಸ್ವಲ್ಪ ಸ್ವೀಟ್ ಇರ್ಬೇಕು ಅದ್ರಾಗ, ಚಂದ ಆಗ್ತದೆ. ಅದು ಗ್ರೈಂಡ್ ಆದಮೇಲೆ ಈ ಕಡೆ ಒಂದು ಕಡಾಯಿ ಇಟ್ಟು ಅದ್ರಾಗ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ. ಹಾಕಿದ್ಮೇಲೆ ಅದ್ರಾಗ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಚಲೋ ಹುರ್ಕೋಬೇಕು. ಹಸಿ ಹಸಿ ವಾಸನೆ ಏನಿರ್ತದಲ್ಲ ಬೇಳೆಗಳದು ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೋಬೇಕು ಅದಕ್ಕೆ. ಅದಾದಮೇಲೆ ಸ್ವಲ್ಪ ಇದು ಹಾಕ್ಬೇಕು, ಸಾಸಿವೆ ಕಾಳು ಹಾಕಬೇಕು. ಆಮೇಲೆ ಎಳ್ಳು ಹಾಕಬೇಕು. ಇದು ಆಪ್ಷನಲ್ಲ, ಬೇಕಿದ್ರೆ ಹಾಕೋರಿ, ಬೇಡ ಅಂದ್ರೆ ಬಿಡ್ರಿ. ಕರಿಬೇವು ಹಾಕ್ಕೋಬೇಕು ಮ್ಯಾಲೆ. ಕರಿಬೇವು ನಾ ಹಾಕಿದ್ದು ತೋರಿಸಿಲ್ಲ ಇಲ್ಲಿ, ಹಾಕಿಲ್ಲ. ನೀವು ಹಾಕೋರಿ, ಚಲೋ ಆಯ್ತು. ತಿಂತಿದ್ರಂದ್ರೆ ಹಾಕೋರಿ. ಅದಾದಮೇಲೆ ಖಾರ ಹಾಕೋರಿ ಇದ್ರಾಗ. ಹಿಂಗೆ ಹಾಕೋರಿ. ಹಿಂಗೆ ಯಾರು ಬೇಡ ಅನ್ನೋರು, ಬೆಳ್ಳುಳ್ಳಿ ತಿಂತೀವಿ ನಾವು ಅನ್ನೋರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಿಗ್ತದಲ್ಲ ಅದನ್ನು ಹಾಕೋಬೋದು. ನಾ ಹಿಂಗೆ ಹಾಕೀನಿ ಇದ್ರಾಗ. ಚಂದ ಕೆಂಪಾಗಿ ಹುರಿಬೇಕು. ಹುರಿಯೋದಾದ್ಮೇಲೆ ಇದು ತಣ್ಣಗಾಗಬೇಕು ಪೂರ್ತಿ. ಇದ್ರಾಗ ಖಾರ ಪುಡಿ ಹಾಕಿದೆ ನೋಡ್ರಿ. ಈಗ ಖಾರ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು. ಖಾರ ಯಾಕೆ ಮ್ಯಾಲೆ ಹಾಕಿದೆ ಅಂದ್ರೆ ಅದ್ರಾಗ ಸ್ವಲ್ಪ ಹಾಕಿದ್ದ ಮ್ಯಾಲೆ ಹಾಕ್ಬೇಕಂತೇಳಿ, ಆಮೇಲೆ ಕಲರ್ ಬರ್ತದೆ ಚಲೋ ಅಂಥೇಳಿ ಹಿಂಗೆ ಹಾಕಿ. ಆಮೇಲೆ ಅದು ಪೂರ್ತಿ ಆರಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದು ಪೂರ ಗ್ರೈಂಡ್ ಆಗಿರೋದು ಆ ಪೇಸ್ಟ್ ಇದಕ್ಕೆ ಕಲಿಸ್ಬೇಕು. ಇದ್ರ ಚಲೋ ಕಲಸಿ ಬಿಸಿ ಇದ್ದಾಗೆ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಪೂರ್ತಿ ಇದಾಗ್ಬಿಡ್ತದೆ. ಎಣ್ಣೆ ಕಮ್ಮಿ ಹಾಕಿ ನೋಡ್ರಿ. ನಾ ಹಿಂಗಾಗ್ಯದ. ಎಣ್ಣೆ ಜಾಸ್ತಿ ಹಾಕೋರು ಹಿಂಗೆ ಮ್ಯಾಲೆ ತೇಲ್ತಿರ್ತದೆ ಎಣ್ಣೆ, ಹಂಗೂ ಮಾಡ್ಕೋಬೋದು. ಬಟ್ ನನಗೆ ಬೇಡ ಅನ್ನಿಸ್ತು, ಅದಕ್ಕೆ ಇಷ್ಟೇ ಹಾಕ್ಕೊಂಡಿನ. ಈ ಥರ ಆಗ್ತದೆ, ಭಾಳ ಟೇಸ್ಟಿ ಆಗ್ತದೆ. ಒಂದು ಸಲ ತಿಂದು ನೋಡ್ರಿ, ಮಾಡಿ ನೋಡ್ರಿ ನೀವು. ಚಲೋ ಅನ್ನಿಸ್ತಂದ್ರೆ ನನಗೂ ಕಾಮೆಂಟ್ ಮಾಡಿ ಹೇಳ್ರಿ. ಎಣ್ಣೆ ಮಾತ್ರ ನೀವು ಎಷ್ಟು ಬೇಕಷ್ಟು ಹಾಕ್ಕೋಬೋದು, ಕಮ್ಮಿ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನೀವು. ಪೂರ ಆದಮೇಲೆ ನೋಡ್ರಿ ಈ ಥರ ಆಗ್ತದೆ. ಇನ್ನೂ ಜಾಸ್ತಿ ಹಾಕ್ಕೊಳ್ಳೋರು ಜಾಸ್ತಿನೂ ಹಾಕ್ಕೋಬೋದು. ನಾ ಹೆಲ್ದಿ ಅಂಥೇಳಿ ಜಾಸ್ತಿ ಹಾಕಬಾರ್ದು ಅಂಥೇಳಿ ಇಷ್ಟೇ ಹಾಕಿ ತೋರಿಸೋಗತ್ತಿ ನಿಮ್ಗೆ.
ಜಾಸ್ತಿ ಬೇಕು ಅಂದವ್ರು ಜಾಸ್ತಿನೂ ಹಾಕೋಬೋದು, ಚಲೋ ಆಗ್ತದ ಹಂಗೆ ಮಾಡಿದ್ರು. ಸೊ ನೋಡಿದ್ರಿ ಎಲ್ಲ ಹೆಂಗೆ ಮಾಡಬೇಕು ಅಂತ. ಭಾಳ ಸಿಂಪಲ್ನೂ ಅದ, ಆಮೇಲೆ ಭಾಳ ಟೇಸ್ಟಿನೂ ಆಗ್ತದ, ಎಲ್ಲರಿಗೆ ಇಷ್ಟನೂ ಆಗ್ತದ. ಅದ್ರ ಜೊತೆಗೆ ನೀವು ಎಲ್ಲ ಪರಾಠ ಮಾಡಿ ತಿನ್ನಿಸ್ಬೋದು. ಪರಾಟಕ್ಕೆ ಬರ್ತದ, ದೋಸೆಗೆ ಬರ್ತದ, ಇಡ್ಲಿಗೆ ಬರ್ತದ, ಪಡ್ಡು, ಅನ್ನ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ಏನೂ ಇದು ಇಲ್ಲ, ಈ ಉಳಿಸೋದೇ ಇಲ್ಲ. ಮಕ್ಕಳು ನೀವು ಹೇಳೋದು ಯಾಕೆ, ಯಾರೂ ಉಳಿಸೋದೇ ಇಲ್ಲ. ಮನ್ಯಾಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ತಿಂತಾರೆ. ಒಂದು ಸರ್ತಿ ಮಾಡಿಟ್ರಿ ಅಂದರೆ ಟೆನ್ಷನೇ ಇಲ್ಲ, ಪಲ್ಯ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂಥೇಳಿ. ನನಗಂತೂ ಇದು ಭಾಳ ಈಸಿ ಅನ್ಸದ, ಆಮೇಲೆ ಹೆಲ್ದಿನೂ ಅದ. ಹಾಗಾಗಿ ನಾನು ಇದು ಮೆಲ್ಲ ಮೆಲ್ಲ ಮಾಡಿ ಇಟ್ಟಿರ್ತೀನಿ. ಇನ್ನೊಂದು ಏನಂದ್ರೆ, ಹೊರಗಂದ್ರೆ ಒಂದು 2 ದಿವಸ ಇಡ್ಬೋದು. 2 ದಿವಸಕ್ಕಿಂತ ಹೆಚ್ಚಿಗೆ ಇಡೋಕ್ಕಾಗಲ್ಲ, ಯಾಕಂದ್ರೆ ಬ್ಯಾಸ್ಗಿ ಬೇರೆ ಅದ, ಆಮೇಲೆ ಉಳ್ಳಾಗಡ್ಡಿ ಬೇರೆ ಹಾಕಿರ್ತೀವಲ್ಲ, ಹಾಗಾಗಿ ಅದು ನಿಂದ್ರಲ್ಲ. ಅದರಲ್ಲಿಂದ ಸ್ವಲ್ಪ ಹಳಸು ಹೋಗ್ತದಲ್ಲ, ಇದು ಇರ್ತದ, ರಿಸ್ಕ್ ಇರ್ತದ. ಹಾಗಾಗಿ ಮಾಡಿ ಅದಾದ್ಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ರಿ, ಡಬ್ಬ ತುಂಬಿಸಿ, ಏನೂ ಆಗಲ್ಲ, ಚೆನ್ನಾಗಿರ್ತದೆ. 1 ತಿಂಗಳು ಬರ್ತದೆ ನಿಮಗೆ ಆರಾಮಾಗಿ, ಟೆನ್ಷನ್ ಫ್ರೀ ಆಗಿರ್ತೀರಿ. ಎಮರ್ಜೆನ್ಸಿಗೂ ಯೂಸ್ ಆಗ್ತದೆ, ಎಲ್ಲಾದರೂ ಟ್ರಿಪ್ ಹೋಗ್ತೀರಿ ಅವಾಗಲೂ ನೀವು ತೊಗೊಂಡು ಹೋಗ್ಬೋದು ಜೊತೆಗೆ. ಸೊ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಏನಾದರೂ ಹೊಸದಾಗಿ ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.